ಹಾಯ್ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ, ಖುಷಿಯಾಗಿದ್ದೀನಿ. ಇವತ್ತು ನಿಮ್ಮೆಲ್ಲರ ಜೊತೆ ತುಂಬ ವಿಶೇಷವಾದ ವಿಷಯನ ಹಂಚ್ಕೋಬೇಕು ಅಂತ ಬಂದಿರೋದು. ಸಾಕಷ್ಟು ಜನ ಕೇಳ್ತಿರ್ತಾರೆ ನನಗೆ, ನೀನು ಯಾಕೆ ಜಾಸ್ತಿ ನಗ್ನಗ್ತಾ ಇರ್ತೀಯಾ, ಏನು ಸೀಕ್ರೆಟ್, ನಿನಗೆ ಎಷ್ಟೇ ನೋವಿದ್ರೂ ಏನೇ ಇದ್ರೂ ಹೇಗದು ಸಾಧ್ಯ ನಗ್ನಗ್ತಾ ಇರೋಕ್ಕೆ ಅಂತ ಕೆಲವೊಬ್ಬರು ತುಂಬ ಜನ ಕೇಳಿರೋದು ಆಯಿತಾ. ಕೆಲವೊಬ್ಬರು ಅಂದರೆ ತಪ್ಪಾಗಿದೆ, ತುಂಬ ಜನ ಕೇಳಿದ್ದಾರೆ. ಅದಕ್ಕೂ ಮುಂಚೆ ನಾನು ಈ ವಿಷಯನ ಹೇಳೋಕ್ಕೂ ಮುಂಚೆ ನಿಮಗೊಂದು ಸಣ್ಣದಾಗಿ ಒಂದು ವಿಷಯನ ತಿಳಿಸ್ತೇನೆ. ಅದಕ್ಕೂ ಹೆಚ್ಚಾಗಿ ಏನಪ್ಪ ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುವಂತಹ ಅದೆಷ್ಟೋ ಜನಗಳು ಅಥವಾ ಏನು ವ್ಲಾಗ್ಸ್ ಮಾಡೋರಾಗಿರ್ಬೋದು, ವೀಡಿಯೋಸ್ ಮಾಡೋರಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ತಮ್ಮ ನೇಮ್ ಫೇಮ್ನ ಏನು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೋ ಅವರಿಗೆ ಅವ್ರ ಜೀವನದಲ್ಲಿ ಯಾವುದೇ ರೀತಿ ಬೇಜಾರಿಲ್ಲ, ದುಃಖನೇ ಇಲ್ಲ, ಅಥವಾ ಅವರಿಗೆ ಕಷ್ಟನೇ ಇಲ್ಲ ಅಂತ ಖಂಡಿತ ಅಲ್ಲ. ಅವರಿಗೆ ಕೂಡ ಸಾಕಷ್ಟು ನೋವುಗಳಿದೆ, ಬೇಜಾರಿದೆ, ಕಷ್ಟ ಇದೆ, ಎಲ್ಲದೂ ಇದೆ. ಆದರೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿರೋಕ್ಕೆ ಅಥವಾ ಒಂದು ಈ ಥರ ಖುಷಿಯಾಗಿರೋಕ್ಕೆ ಕಾರಣಗಳೇನು ಗೊತ್ತಾ? ನೀವುಗಳು, ಹೌದು, ಆಡಿಯನ್ಸ್ ಅಂತ ಏನು ಹೇಳ್ತೀವಿ, ನಮ್ಮ ಕಮೆಂಟ್ಸ್ ಮಾಡೋರು, ನಮಗೆ ನಮ್ಮ ಲೈವ್ಗೆ ಅಥವಾ ನಮ್ಮ ವೀಡಿಯೋಸ್ಗಳಿಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿಕೊಂಡು ನಮ್ಮ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಥವಾ ನಮ್ಮನ್ನು ಫಾಲೋ ಮಾಡಿಕೊಂಡು ಅವರ ಒಂದು ಕಮೆಂಟ್ಸ್ಗಳಿರುತ್ತೆ ಗೊತ್ತಾ, ಅವರಿಗೋಸ್ಕರ ಅವರು ತುಂಬ ಆ್ಯಕ್ಟಿವ್ ಆಗಿರ್ತಾರೆ, ಆಯಿತಾ. ಸೊ ಅವ್ರಿಗೋಸ್ಕರನಾದರೂ ಅವರು ತಮ್ಮ ನೋವನ್ನು ಮಾರಿತಿರ್ತಾರೆ. ಇಂತಹ ಎಷ್ಟೋ ಯೂಟ್ಯೂಬರ್ಸ್ಗಳಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಅಂದರೆ ವ್ಲಾಗರ್ಸ್ಗಳಾಗಿರ್ಬೋದು, ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಒಂದು ಸ್ಥಾನದಲ್ಲಿ ಎಷ್ಟೇ ಒಂದು ಫಾಲೋವರ್ಸ್ ಹೊತ್ಕೊಂಡ್ರೂ ಕೂಡ ಅವರಿಗೆ ನೋವುಗಳು ಖಂಡಿತವಾಗ್ಲೂ ಇದೆ. ಆದರೆ ಆ ನೋವುಗಳನ್ನು ಮಾಯ ಮಾಡೋಕ್ಕೆ ಇರುವಂತಹ ಒಂದು ಅವರ ಗಾಯವನ್ನು, ಅವರ ನೋವನ್ನು ಕಡಿಮೆ ಮಾಡುವಂಥ ಔಷಧಿಗಳು ನೀವುಗಳೇ ಮಾತ್ರ. ಅರ್ಥ ಆಗ್ತಿದೆಯಾ? ಸೊ ಅವರು ಎಲ್ಲದು ತಮ್ಮ ಜೀವನ, ತಮ್ಮ ಇಡೀ ದಿನದ ಕೆಲಸ ಮಾಡಿಕೊಂಡು ಬಂದಿರುವಂತಹ ಸ್ಟ್ರೆಸ್ಸು, ಅವರ ಮನೇಲಿ ಇರುವಂತಹ ಕಿರಿಕಿರಿಗಳು, ಅದೆಲ್ಲದೂ ಕೂಡ ಮರೆಯೋಕ್ಕೆ ಮೇನ್ ಕಾರಣಗಳಂದರೆ ನೀವುಗಳೇ. ಸೊ ನನಗೂ ಕೂಡ ಸೇಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಿಮ್ಮ ಒಂದು ಕಮೆಂಟ್, ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡಬೇಕು, ನನ್ನ ಫಾಲೋವರ್ಸ್ಗೋಸ್ಕರ, ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ, ನನ್ನ ಕಮೆಂಟರ್ಸ್ಗಳಿಗೋಸ್ಕರ, ನನಗೆ ಕಮೆಂಟ್ ಮಾಡ್ತಾರೆ ಅನ್ನೋ ಖುಷಿಗೆ, ನನ್ನ ವಿಡಿಯೋಗೆ ಲೈಕ್ ಕೊಡ್ತಾರೆ, ನನ್ನ ವೀಡಿಯೋಸ್ನ ಎಲ್ಲದೂ ನೋಡಿಕೊಂಡು ನನ್ನ ಅರ್ಥ ಮಾಡಿಕೊಂಡು ನನ್ನ ನೋವನ್ನು, ನನ್ನ ಖುಷಿಗಳನ್ನು ನೋಡಿಕೊಂಡು ನನ್ನ ಥರನ ಇವರು ಕೂಡ ಇದ್ದಾರೆ ಅಂತ ಅಂದ್ಕೊಂಡು ಬಂದಂಥವ್ರಿಗೋಸ್ಕರ ನೆಕ್ಸ್ಟ್ ಏನು ವಿಡಿಯೋ ಮಾಡಬೇಕು, ನೆಕ್ಸ್ಟ್ ಯಾವ ವ್ಲಾಗ್ಸ್ ಹಾಕಬೇಕು ಅಂತ ಅಂದ್ಕೊಂಡು ಅವ್ರು ಎಷ್ಟೇ ನೋವಿದ್ರೂ ಅದನ್ನು ಮರೆತು ನಿಮ್ಗಳ ಜೊತೆ ಬರ್ತಾರೆ, ನಿಮ್ಗಳ ಜೊತೆ ನಿಂತ್ಕೊತಾರೆ. ಸೊ ಇದು ಫಸ್ಟ್ ಹೇಳಬೇಕಾಗಿರೋಂಥ ವಿಷಯ ನನಗೆ, ಹಾಗಾಗಿ ಹೇಳಿದೆ. ಹಾಗಿದ್ದರೆ ಇವತ್ತು ನಾನು ಖುಷಿಯಾಗಿರೋಕ್ಕೆ ಕಾರಣ ಏನು, ಯಾಕೆ ಯಾವಾಗಲೂ ನಗ್ತಾ ಇರ್ತೀರ, ನಿಮ್ಮ ನಗುಮುಖ ಯಪ್ಪ ನೋಡೋಕ್ಕೊಂಥರ ಚಂದ, ನೀವು ಹೇಗೆ ಸಾಧ್ಯ ಅಂತ ತುಂಬ ಜನ ಪ್ರಶ್ನೆ. ಸೊ ಅದಕ್ಕೆ ಮೇನ್ ಕಾರಣಗಳು ಅಂತ ಅಂದರೆ, ಒಂದು ನೀವುಗಳು, ಹೌದು, ಆಗಲೇ ಏನು ಹೇಳಿದೆ ಅಲ್ವಾ, ಒಂದು ಕಮೆಂಟ್, ಒಂದು ಲೈಕ್, ಒಂದು ಸಬ್ಸ್ಕ್ರೈಬರ್ಸ್ಗೋಸ್ಕರ ನಾವು ಖುಷಿಯಾಗಿರ್ತೀವಿ, ಎಲ್ಲದನ್ನು ಮಾಡ್ತು ಅಂತ. ಹೌದು, ಹಾಗಂತ ನನ್ನ ಜೀವನದಲ್ಲೂ ನಾನು ನಗ್ನಾಗ್ತಾ ಇದ್ದೀನಿ ಅಂದ ತಕ್ಷಣ ನನ್ನ ಜೀವನದಲ್ಲಿ ಯಾವುದೇ ಕಷ್ಟ, ನೋವು, ದುಃಖ ಇದು ಯಾವುದೂ ಇಲ್ಲ ಅಂತಲ್ಲ. ನಾನು ಮನುಷ್ಯರೇ, ನನಗೂ ಕೂಡ ಇದೆ. ಸೊ ಅದನ್ನೆಲ್ಲ ಮರೆಯೋಕ್ಕೆ, ಅದನ್ನೆಲ್ಲ ನನಗೆ ಇರೋವಂಥ ಗಾಯಗಳಿಗೆ, ದೊಡ್ಡ ಸಂದರ್ಭಕ್ಕೆ ಅಥವಾ ಘಟನೆಗಳಿಗೆ ಒಂದು ದೊಡ್ಡ ಔಷಧಿಗಳು ಅಂದರೆ ಅದು ನೀವೇ ನನಗೆ, ಆಯಿತಾ. ಸೊ ಹಾಗಾಗಿ ನಾನಿವತ್ತು ಇಷ್ಟು ಖುಷಿಯಾಗಿದ್ದೀನಿ, ನೀವು ಕೂಡ ಖುಷಿಯಾಗಿರಬೇಕು ಅಂತ ಒಂದು ಟಿಪ್ಸ್ ಅಥವಾ ಒಂದು ಏನಂತೀವಿ, ಒಂದು ಜೀವನದಲ್ಲಿ ನೀವು ಕೂಡ ಅದನ್ನು ಸಾಧ್ಯ ಆದರೆ ಅಳವಡಿಸ್ಕೊಳ್ಳಿ ಅಂತ ಹೇಳೋಕ್ಕೆ ಬಂದಿರೋದು. ಹಾಗಂತ ನಂತರ ನೀವು ವ್ಲಾಗ್ಸ್ ಮಾಡಿ, ವಿಡಿಯೋ ಮಾಡಿ, ಯೂಟ್ಯೂಬ್ ಮಾಡಿ ಅಂತ ಖಂಡಿತ ಹೇಳ್ತಾ ಇಲ್ಲ. ನಿಮ್ಮ ಇಷ್ಟ, ನಿಮ್ಮ ಮನೇಲಿ ಪರ್ಮಿಷನ್ ಕೊಟ್ಟರೆ, ನಿಮಗೆ ಇಷ್ಟ ಇದ್ದರೆ, ನಿಮಗೆ ಅಂತ ಕಲೆಗಳು, ಪ್ರತಿಭೆಗಳಿದ್ದರೆ ಅದನ್ನು ಆಚೆ ಹಾಕ್ಬೋದು. ಯಾಕಂದರೆ ಯೂಟ್ಯೂಬ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತಾನೆ, ಆಯಿತಾ. ನಿಮಗೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ವೇದಿಕೆ, ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ನಿಮಗೆ ಏನಾದರೂ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸಿದರೆ. ಬಟ್ ನನಗೆ ಇವತ್ತು ನನ್ನ ಪರ್ಸ್ನಲ್ಲಾಗಿ ನಾನು ಇವತ್ತು ಯೂಟ್ಯೂಬ್ಗೆ ಬರೋಕ್ಕಿಂತ ಮುಂಚೆ ಕೂಡ ನಾನು ಹೇಗೆ ಪಾಸಿಟಿವ್ ಆಗಿ ಆ್ಯಂಡ್ ಹೇಗೆ ಇಷ್ಟು ಲವಲವಿಕೆಯಿಂದ ಆ್ಯಕ್ಟಿವ್ ಆಗಿ ಚೆನ್ನಾಗಿ ಖುಷಿಯಾಗಿರೋದಕ್ಕೆ ಏನು ಕಾರಣ ಅಂತ ಹೇಳೋದಕ್ಕೆ ಬಂದರೆ, ಖಂಡಿತವಾಗ್ಲೂ ಇವತ್ತು ಇದು ನನ್ನ ಪರ್ಸ್ನಲ್, ನನ್ನ ಮನಸ್ಸಿನ ಮಾತು. ಹಾಗೆ ನಾನು ಕಳೆದಂತಹ ದಿನಗಳಾಗಿರ್ಬೋದು, ಅಥವಾ ನಾನು ಇಷ್ಟು ದಿನ ಹೇಗೆ ಮಾಡ್ಕೊಂಡು ಬಂದೆ ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋವಂಥ ಸಮಯ ನನಗೆ ಇವತ್ತು ಹಂಚಬೇಕು ಅಂತಲೇ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಡಿಯೋನ ಮಾಡಿರೋದು. ಸೊ ದಯವಿಟ್ಟು ಎಂಡ್ವರೆಗೂ ವಿಡಿಯೋ ನೋಡಿ, ಯಾಕಂದರೆ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಉಪಯೋಗ ಆಗಬಹುದು. ಓಕೆ, ಫಾಲೋ ಮಾಡ್ತೀರಾ ಈ ಒಂದು ಟಿಪ್ಸ್ಗಳನ್ನು ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಯೂಸ್ಫುಲ್ ಆಗ್ಬೋದು, ಆಯಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಫಸ್ಟ್ ಆಫ್ ಆಲ್ ಈ ವಿಡಿಯೋನ ನೋಡ್ತಾ ಇರೋದಕ್ಕೆ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಜೊತೆಗೆ ಯಾರೆಲ್ಲ
ಲೈಕ್ ಕೊಟ್ಟಿಲ್ಲ, ದಯವಿಟ್ಟು ವಿಡಿಯೋಗೊಂದು ಪುಟ್ಟ ಲೈಕ್ ಇರಲಿ. ಜೊತೆಗೆ ನಿಮ್ಮ ಅನಿಸಿಕೆ ಏನು, ಹಾಗಿದ್ರೆ ನೀವು ಕೂಡ ಹೇಗೆ ಏನಿರಾ ಜೀವನದಲ್ಲಿ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಆಯಿತಾ. ಸೊ ಫಸ್ಟ್ ಇವತ್ತು ಹೇಳೋದು ಏನು ಅಂತಂದರೆ ಪಾಸಿಟಿವ್ ಮೈಂಡ್. ಎಸ್, ನಾನು ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀನಿ. ನನಗೆ ಒಂದು ಕಲ್ಲು ಕಾಲಿಗೆ ತಾಕ್ತು ಅಥವಾ ನಾನು ಹೋಗ್ತಾ ಇರಬೇಕಾದ್ರೆ ಎಡಗಾಲು ಅಥವಾ ಬಲಗಾಲು ತಾಕ್ತು ಅಂದರೆ ಅಲ್ಲಿ ಇರೋ ಒಂದು ವಸ್ತುವಿಗೆ, ಕಲ್ಲಿಗೆ ಅಥವಾ ಬಾಗಿಲಿಗೇನೋ ಅಥವಾ ಯಾವುದೇ ಒಂದು ವಸ್ತುವಿಗೇನೋ ಅಥವಾ ನನ್ನ ಕಾಲಿಗೇನೋ ನಾನು ಬೈಯುವಂಥ ಕೆಲಸ ನಾನು ಮಾಡಲ್ಲ. ನಾನು ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ತೇನೆ, ಯಾಕಂದರೆ ಒಂದು ಪಾಠ ಕಲಿಸಿದೆ. ಯಾಕಂದರೆ ನಾನು ಮುಂದೆ ನೋಡಿಕೊಂಡು ನಡಿಬೇಕಿತ್ತು, ಕಾಲ ಹತ್ರ ನೋಡಿಕೊಂಡು ನಡಿಬೇಕಿತ್ತು ಅನ್ನೋದೊಂದು ಪಾಠ ಕಲಿಸಿದ್ದಕ್ಕೆ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಈ ಥರ ಒಂದು ಪಾಸಿಟಿವ್ ಆಗಿರೋದು ನಾನು. ಇದು ಫಸ್ಟ್ ಟಿಪ್ಸ್ ನನ್ನ ಕಡೆಯಿಂದ. ಏನೇ ಆಗಲಿ, ನಿಮಗೆ ಗಾಯನೇ ಆಗಲಿ, ರಕ್ತನೇ ಬರಲಿ, ಯಾರು ನಿಮ್ಮನ್ನು ಬೇರೆ ಥರ ಆದರೂ ಮಾತಾಡಲಿ, ಎಲ್ಲದಕ್ಕೂ ಒಂದು ಥ್ಯಾಂಕ್ಸ್ ಹೇಳಿ, ಒಂದು ಗ್ರ್ಯಾಟಿಟ್ಯೂಡ್ ಇರಲಿ. ಯಾಕೆಂದರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಕೂಡ ನಡೆಯೋದು ಒಂದು ಪಾಠ ಕಲಿಸೋಕ್ಕೆ. ಪ್ರತಿಯೊಂದು ಸಂದರ್ಭ ಸನ್ನಿವೇಶಗಳು ನಡೆಯೋದು ಕೂಡ ನಮ್ಮ ಜೀವನದಲ್ಲಿ ನಮ್ಮ ಬದುಕಲ್ಲಿರೋ ಕೆಲಸ ಅಥವಾ ನಮ್ಮ ಬದುಕಲ್ಲಿರೋ ಪಾಠನ ನಾವು ಯಾವ ಥರ ಜೀವನ ಮಾಡಬೇಕು ಅಂತ ಕಲಿಸೋದಕ್ಕೆ ಕೂಡ ಎಷ್ಟೋ ಘಟನೆಗಳು ನಡೆಯುವಂಥದ್ದು. ಎಲ್ಲ ಘಟನೆಗಳು ಕೂಡ ನಮ್ಮ ಜೀವನದಲ್ಲಿ ಪಾಠ ಕಲಿಸೋಕ್ಕೆ ಅಂತಲೇ ಆಗೋದು ಅಂತ ನಾನು ಹೇಳ್ತೇನೆ ಇಲ್ಲಿ ಆಯಿತಾ. ಫಸ್ಟ್ ಟಿಪ್ಸ್. ಸೆಕೆಂಡ್ ಏನಪ್ಪ ಅಂತಂದರೆ, ನಿಮಗೆ ಯಾರಿಗಾದರೂ ಥ್ಯಾಂಕ್ಸ್ ಹೇಳೋಕ್ಕೆ ಆಗಿಲ್ಲ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ನೀವು ಇಮ್ಯಾಜಿನೇಷನ್ನ ಮಾಡಿಕೊಂಡು ಆ ವ್ಯಕ್ತಿ ಅಥವಾ ವಸ್ತು ಅಥವಾ ಯಾವುದೇ ಒಂದು ಪ್ರಾಣಿಗೆ ಒಂದು ಇಮ್ಯಾಜಿನೇಷನ್ನ ಮಾಡಿಕೊಂಡು ಒಂದು ಥ್ಯಾಂಕ್ಸ್ ಹೇಳಿ. ಇನ್ನೊಂದು ಏನಪ್ಪ ಅಂತಂದರೆ ಥರ್ಡ್ ಟಿಪ್ಸ್ ಅಂತಲೇ ಹೇಳ್ಬೋದು. ನೀವು ಇಡೀ ದಿನ ಏನು ಮಾಡ್ತೀರಾ, ಯಾರ ಜೊತೆ ಮೀಟ್ ಆಗ್ತೀರಾ, ಯಾರ ಜೊತೆ ಜಗಳ ಮಾಡಿದ್ದೀರಾ, ಯಾರು ಏನು ಕೊಟ್ಟರು, ಏನಿಲ್ಲ, ಇಡೀ ದಿನ ನೀವು ಆ್ಯಕ್ಟಿವಿಟೀಸ್ ಏನಿರುತ್ತೋ, ಏನು ಮಾಡಿರ್ತೀರ, ಏನು ಬಿಟ್ಟಿರ್ತೀರ, ಎಲ್ಲಿ ಕೂತ್ಕೊಂಡಿದ್ದೀರಾ, ಎಲ್ಲದನ್ನು ಒಂದು ಸಲ ಮಲ್ಕೊಳ್ಬೇಕಾದ್ರೆ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಜಸ್ಟ್ ಒಂದು ರಿಕಾಲ್ ಮಾಡಿಬಿಡಿ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಏನೆಲ್ಲ ಮಾಡಿದೆ ಅಂತ. ಸೊ ಆ ರಿಕಾಲ್ ಮಾಡಿಕೊಂಡು ನಿಮಗೆ ಆ ಕ್ಷಣಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಆಗಲ್ಲ, ಕೆಲವೊಂದು ಸಲ ನೆನಪಿರಲ್ಲ. ಸೊ ಹಾಗಾಗಿ ನಾನು ಹೇಳ್ತೇನೆ ಏನು ಅಂದರೆ, ನೈಟ್ ನಾವೇನು ಮಲ್ಕೊಳ್ಳೋ ಟೈಮಿಗೆ ಎಲ್ಲದೂ ರಿಕಾಲ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬನ್ನಿ. ನೈಟ್ ರಿಕಾಲ್ ಮಾಡಿಕೊಂಡು ಪ್ರತಿಯೊಂದಕ್ಕೂ ಥ್ಯಾಂಕ್ಸ್ ಹೇಳ್ತಾ ಬರೋದ್ರಿಂದ ಕೂಡ ನಮ್ಮ ಲೈಫ್ ಬದಲಾಗತ್ತೆ, ಪಾಸಿಟಿವ್ ಆಗಿರುತ್ತೆ. ನಾವು ಹೇಗಿದ್ದೀವೋ ಹಾಗೆ ಇರಲ್ಲ. ಇನ್ನು ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಾನು ಎಷ್ಟೋ ಸಲ ನೋಡಿದ್ದೀನಿ, ಅಪ್ಪ ನಮ್ಮ ಹಣೆ ಬರನೇ ಚೆನ್ನಾಗಿಲ್ಲ, ಅಯ್ಯೋ ನನ್ನ ಜೀವನನೇ ನೆಟ್ಟಿಗಿಲ್ಲ, ಅಯ್ಯೋ ನನ್ನ ಟೈಮೇ ಚೆನ್ನಾಗಿಲ್ಲ, ಬ್ಲೇಮ್ ಮಾಡೋದೇ ಆಗೋಯ್ತು. ನಾವು ಇನ್ನೊಬ್ಬರನ್ನ ಕೂಡ ಬ್ಲೇಮ್ ಮಾಡ್ತೇವೆ, ನಮ್ಮನ್ನು ನಾವು ಕೂಡ ಬ್ಲೇಮ್ ಮಾಡ್ಕೋತೀವಿ. ಅದನ್ನು ಫಸ್ಟ್ ಬಿಟ್ಬಿಡಿ, ಬ್ಲೇಮ್ ಮಾಡೋದು ಬಿಟ್ಬಿಡಿ. ನನ್ನ ಹಣೆ ಬರ ಚೆನ್ನಾಗಿಲ್ಲ ಅಂತ, ನನ್ನ ಹಣೆ ಬರ ಎಷ್ಟು ಚೆನ್ನಾಗಿದೆ ಅಲ್ವಾ, ಸುಮ್ಮನೆ ಹೇಳ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ನಾವು ಇವತ್ತು ಉಪ್ಪು ಖಾರ ಇರೋ ಅಡುಗೆ ತಿಂದೇ ಇರಲ್ಲ, ಆದರೂ ಯಪ್ಪ ನಾನು ಇವತ್ತೆಷ್ಟು ಒಳ್ಳೆ ಊಟ ಮಾಡಿದೆ ಅಲ್ವಾ, ಸೊ ಥ್ಯಾಂಕ್ಸ್. ಇದನ್ನು ಸುಮ್ಮನೆ ತಮಾಷೆಗಾದರೂ ಹೇಳ್ಕೊಂಡು ಹೋಗಿ. ಎಸ್, ನೆಕ್ಸ್ಟ್ ಡೇ ನಿಮ್ಮ ಜೀವನನೇ ಬದಲಾಗಿರುತ್ತೆ. ಇದನ್ನು ಪ್ರತಿದಿನ ಕೂಡ ಮಾಡ್ಕೊಂಡು ಹೋಗಿ. ಓಕೆ, ಇದಿಷ್ಟು ಜೊತೆಗೆ ಇನ್ನೊಂದು ಮೇನ್ ಟಿಪ್ಸ್, ನನ್ನ ಬೆಸ್ಟ್ ಅಂತಲೇ ಹೇಳ್ಬೋದು, ನನಗೆ ತುಂಬ ಇಷ್ಟನೇ ಅಂತಲೇ ಹೇಳ್ಬೋದು. ನಾನು ಕೆಲವೊಂದಿಷ್ಟನ್ನ ಯಾರಿಗಾದರೂ ಹೇಳೋಕ್ಕೆ ಆಗದೇ ಇದ್ದಾಗ ನಾನು ಬರೆಯೋದು ಒಂದೇ, ನಾನು ಮಾಡೋದು ಒಂದೇ. ನನ್ನ ಜೀವನದಲ್ಲಿ ಕೆಲವೊಂದಿಷ್ಟು ಬೇರೆ ಯಾರಿಗೂ ಹೇಳೋಕ್ಕಾಗ್ತಿಲ್ಲ, ಹೇಳೋಕ್ಕಾಗದೇ ಇಲ್ಲ ನನಗೆ ಅದು. ಅಥವಾ ಹೇಳ್ಕೊಂಡ್ರೆ, ಈಗ ಸಾಕಷ್ಟು ಜನರಿಗೆ ಗೊತ್ತಿದ್ದೀವಿ ನಮ್ಮ ನೋವನ್ನು, ನಮ್ಮ ಖುಷಿನ ಏನೇ ಒಂದು ಶೇರ್ ಮಾಡಿದ್ರು ಕೂಡ ಬೇರೆಯವರಿಗೆ ನಗೆಪಾಟಲು ಅನಿಸ್ಬಿಡುತ್ತೆ. ಆವಾಗ ನಮಗೆ ಹೇಳೋಕ್ಕೆ ಇಷ್ಟ ಇರೋದಿಲ್ಲ. ನಮಗೆ ನಮ್ಮ ನಂಬಿಕೆ ಹೊತ್ಕೊಂಡಿರೋ ಅಂಥ ಗೆಳೆಯರು ಯಾರೂ ಇಲ್ಲ, ಗೆಳತಿಯರು ಯಾರೂ ಇಲ್ಲ, ನಂಬಿಕಸ್ಥರು ನಮಗೆ ಯಾರೂ ಇಲ್ಲ ಅಂತ ಬಂದಾಗ ದಯವಿಟ್ಟು ಹೆದರಬೇಡಿ. ಒಂದು ಬುಕ್ಕನ್ನು ತಗೊಳ್ಳಿ, ಒಂದು ಪೆನ್ನನ್ನು ತಗೊಳ್ಳಿ. ಜೀವನದ ಅತಿ ಅಮೂಲ್ಯವಾದ ದ ಬೆಸ್ಟ್ ಫ್ರೆಂಡ್ಸ್ ಅಂದ್ರೇ ಒಂದು ಬುಕ್ಕು, ಒಂದು ಪೆನ್ನು. ಅದನ್ನು ತೊಗೊಂಡು ನಿಮಗೆ ಅಂತ ಓನ್ ಡೈರಿನೇ ಮಾಡಿ, ಅಲ್ಲಿ ಏನೇ ಮಾಡಿ ನಿಮಗೆ ಇಷ್ಟ ಆದರೂ ಏನೇ ಇದ್ದರೂ ಅಲ್ಲಿ ಗೀಚು ಇಟ್ಟುಬಿಡಿ. ನಿಮ್ಮ ಮನಸ್ಸನ್ನು ನೀವು ಅಲ್ಲಿಗೆ ಹಗುರ ಮಾಡ್ಕೊಳ್ಳಿ. ಸೊ ಇದು ನನ್ನ ಒನ್ ಆಫ್ ದ ಬೆಸ್ಟು ಡೈರಿ ಅಂತಲೇ ಹೇಳ್ಬೋದು. ಬಿಲೀವ್ ಇನ್ ಯುವರ್ ಡ್ರೀಮ್ಸ್. ನೋಡ್ತಿರ್ಬೋದು, ಇದು ನನ್ನ ತುಂಬ ಪರ್ಸ್ನಲ್, ಅಂದರೆ ತುಂಬ ಪರ್ಸ್ನಲ್. ಇದು ನನಗೆ ಒಬ್ಬರು ಗಿಫ್ಟ್ ಮಾಡಿದರು. ಯಾಕೆಂದರೆ ಅದು ಇಷ್ಟಪಡಲ್ಲ, ಇನ್ನೊಂದು ದಿನ ಹೇಳ್ತೇನೆ ಯಾರು ಗಿಫ್ಟ್ ಮಾಡಿದರು ಏನು ಅಂತ. ತುಂಬ ಅಂದರೆ ತುಂಬಾ ನನಗೆ ಬರೆಯುವಂಥ ಹುಚ್ಚುಗಳು. ನಾನು ತುಂಬಾ ಇದರಲ್ಲಿ ಬರೀತೇನೆ, ಆದರೆ ಯಾವುದು ಏನು ಅಂತ ದಯವಿಟ್ಟು ನೋಡಬೇಡಿ. ತುಂಬ ಬರೀತೇನೆ ಆಯಿತಾ, ತುಂಬ ಬರೆಯೋದು ನನಗೆ, ಪ್ರತಿಯೊಂದನ್ನೇ ಬರೆಯುವಂಥ ಹುಚ್ಚು. ಏನು ಬರೀಬೇಕು ಅನ್ಸುತ್ತೋ ಅದನ್ನು ಗೀಚಿಬಿಡ್ತೇನೆ, ಯಾರು ಏನಾದರೂ ಅಂದ್ಕೊಳ್ಳಿ. ಬಟ್ ಇದನ್ನು ಯಾರೂ ನೋಡಲ್ಲ ಆಯಿತಾ. ನೀವು ನೋಡಬೇಕು, ನಿಮಗೆ ನಿಮ್ಮ ಹಸ್ಬೆಂಡ್ಗಳು, ನಿಮ್ಮ ಅಣ್ಣ ತಮ್ಮಂದರು ನೋಡ್ತಾರೆ ಅಂದರೆ ನೋಡಲಿ, ಪರವಾಗಿಲ್ಲ. ಬಟ್ ನನಗೆ ಇದು ಯಾರೂ ನೋಡಲ್ಲ, ಆ್ಯಂಡ್ ಏನು ಬರೆದಿದ್ದಾರೆ ಅಂತ ನನಗೆ ಯಾರೂ ಕೇಳಲ್ಲ. ಸೊ ಹಾಗಾಗಿ ನಾನು ಇದನ್ನು ಬರೆದಿಡ್ತೇನೆ. ಆ್ಯಂಡ್ ನಿಮಗೆ ಇಷ್ಟ ಬಂದದ್ದು ಮಾಡ್ಕೊಳ್ಳಿ ದೇವರೇ, ನಿಮಗೆ ಏನು ಇಷ್ಟನೋ ಅದನ್ನು ಮಾಡ್ಕೊಳ್ಳಿ. ಇದು ಕೂಡ ನನ್ನ ಬೆಸ್ಟ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ನನಗೆ ಇದು ಈ ಥರನೆಲ್ಲ ನಿಮಗೆ ಏನು ಅನ್ಸುತ್ತೋ ಇದನ್ನು ಮಾಡ್ಕೊಳ್ಳಿ. ಇದೆಲ್ಲದೂ ನಾನು ಬರೆದಿಡ್ತೇನೆ, ನನಗೆ ಏನು ಇಷ್ಟನೋ, ಏನು ಇಷ್ಟ ಆಗುತ್ತೋ. ಆಮೇಲೆ ಇನ್ನೊಂದು, ನೀವು ಹಸ್ಬೆಂಡ್ಗೆ ಹೇಳ್ಕೊಳಕ್ಕಾಗದಿರೋಂಥ ಇವತ್ತು ನಿಮಗೆ ಹಸ್ಬೆಂಡ್ ಬೈತಾರೆ. ಸೊ ನೀವು ಅದನ್ನು ತಿರುಗಿ ಅವರಿಗೆ ಹೇಳೋಕ್ಕಾಗಲ್ಲ. ಆವಾಗ ಏನು ಮಾಡ್ತೀರಾ, ಅವರಿಗೆ ಹೇಳಿಬಿಡಿ ತಿರುಗಿ, ಅದನ್ನು ಅಲ್ಲಿ ಬರ್ಕೊಳ್ಳಿ.
ಇವಾಗ ಮಗು ನಿಮಗೆ ಏನೋ ಸತಾಯಿಸಿ ತುಂಬ ಬೇಜಾರು ಮಾಡ್ತು, ಮಗುವಿಂದ ನಿಮಗೆ ಸಹಜ ಎಲ್ರಿಗೂ ಮನಸ್ಸಿದೆ, ಮಗು ಬೇಜಾರು ಏನೋ ಹೇಳ್ತು, ಬೇಜಾರು ಮಾಡ್ತು, ಅಥವಾ ನನಗೆ ಮಕ್ಕಳು ಏನೋ ಅಂದರು, ಬೇಜಾರು ಮಾಡಿದ್ರು ಅಂದ ತಕ್ಷಣ ಆ ಒಂದು ಸಿಚುವೇಶನ್ ಕೂಡ ಅಲ್ಲಿ ಬರೆದಿಟ್ಬಿಡಿ ಆಯಿತಾ. ಸೊ ಈ ಥರ ಕಂಟಿನ್ಯೂ ಮಾಡೋದ್ರಿಂದ ನಿಜವಾಗ್ಲೂ ನಿಮಗೆ ಗೊತ್ತಿಲ್ಲದೆ ನಿಮಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದೆಲ್ಲ ನಂದೇ, ನಾನು ಬರಿತಾ ಇರ್ತೇನೆ ಎನಿ ಟೈಮ್. ಈಗಲೂ ನೋಡಿ ನಾನು ಆ್ಯಕ್ಚುಲಿ ಬರಿತಾ ಇದ್ದೆ. ಸೊ ನನಗೇನು ಅನಿಸುತ್ತೋ ಅದನ್ನು ನಾನು ಮಾಡ್ತಿರ್ತೀನಿ. ಏನು ಗೀಚಬೇಕು ಅನಿಸುತ್ತೋ ಅದನ್ನು ಗೀಚ್ತಿರ್ತೀನಿ. ಏನು ಇಷ್ಟ ಏನು ಬರೀಬೇಕು ಅನ್ಸುತ್ತೋ ಅದನ್ನು ಬರೆದ್ಬಿಡಿ. ನಿಮಗೆ ಯಾರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅನ್ನೋ ಭಯವೇ ಬೇಡ. ಸೊ ಯಾರಿಗೆ ಥ್ಯಾಂಕ್ಸ್ ಆದರೂ ಹೇಳಬೇಕು ಅಂತ ಅನಿಸಿದ್ರೆ ಅದನ್ನು ಈ ಥರ ಬರೆದಿಟ್ಕೊಳ್ಬೋದು. ನಾನು ಅದನ್ನು ಬರೀತಿರ್ತೀನಿ. ಆಮೇಲೆ ನನಗೆ ಬೆಸ್ಟ್ ನನ್ನ ಫ್ರೆಂಡ್ಸ್ ಅಂದರೆ ನನಗೆ ಬುಕ್ಕು, ನನಗೆ ಪೆನ್ನು ಅಂತಲೇ ಹೇಳ್ಬೋದು. ಇದೆಲ್ಲ ನನ್ನದೇ ಡೈರೀಸು. ಸಿಕ್ಕಾಪಟ್ಟೆ ಬರೆಯೋ ಒಂದು ಹುಚ್ಚು ನನಗೆ. ಸೊ ನಿಮಗೆ ಏನೇ ಇದ್ದರೂ ಅದನ್ನು ಅಲ್ಲಿ ಬರೆದಿಟ್ಕೊಳ್ಳಿ. ಆ್ಯಂಡ್ ಇದು ಕೂಡ ನಾನು ತುಂಬ ಬ್ಯೂಟಿಫುಲ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ಆ್ಯಂಡ್ ತುಂಬ ನನಗೆ ಇಷ್ಟ, ನಮ್ಮ ಫೇವ್ರೆಟ್ ಡೈರೀಸ್ ಅಂತಲೇ ಹೇಳ್ಬೋದು. ನನಗೆ ಏನು ಅನಿಸುತ್ತೆ, ಯಾರಾದರೂ ಏನಾದರೂ ಹರ್ಟ್ ಮಾಡಿದರೆ ನನಗೆ, ಅಥವಾ ನಾನು ಯಾರಿಗಾದರೂ ಏನಾದರೂ ಹೇಳಬೇಕು, ಅವರು ಕೇಳಿಸ್ಕೊಳ್ಳೋವಂಥ ಸಿಚುವೇಷನಲ್ಲಿ ಇಲ್ಲ, ಅವರು ಕೇಳಿಸ್ಕೊಳ್ಳೋದೇ ಇಲ್ಲ ನನ್ನ ಮಾತನ್ನು ಅಂತ ಅಂದಾಗ ಅದರಲ್ಲಿ ನಾನು ಬರೆದಿರ್ತೀನಿ. ಇವನ್ ನನಗೆ ಬೈಬೇಕು ಅನಿಸಿದ್ರು ಕೂಡ ನಾನು ಅದರಲ್ಲಿ ಬರೀತೇನೆ ಆಯಿತಾ. ಸೊ ಇದು ತುಂಬ ಬೆಸ್ಟ್ ಟಿಪ್ಸ್ ಅನಿಸುತ್ತೆ. ನಾನು ನಿಮಗೆ ಏನು ಲೈವಲ್ಲೇ ತೋರಿಸಿದ್ದೀನಿ ನಾನೇನು ಮಾಡ್ತೀನಿ ಅಂತ ಅಲ್ವಾ. ಸೊ ಇದು ನನ್ನ ಬೆಸ್ಟ್ ಟಿಪ್ಸ್ ಅಂತ ಹೇಳ್ತೇನೆ ಆಯಿತಾ. ಇದನ್ನು ನೀವು ಕಂಟಿನ್ಯೂ ಮಾಡಿ. ನಿಮಗೆ ಯಾವಾಗ ಆಗುತ್ತೆ ಆವಾಗ ಮಾಡ್ಕೊಳ್ಳಿ. ನಿಮ್ಮ ಪರ್ಸಲ್ಲಿ ಇಲ್ಲ ನಾನು ಇದನ್ನು ಯಾರಿಗೂ ತೋರಿಸಲ್ಲ, ಇದು ನನ್ನ ಹತ್ರ ಮಾತ್ರ ಇರುತ್ತೆ ಅಂದರೆ ಸರಿ, ನೀವು ನಿಮ್ಮ ಪರ್ಸಲ್ಲಿ ನೀವೆಲ್ಲಿ ಹೋಗ್ತೀರಾ, ನೀವೆಲ್ಲಿ ಬರ್ತೀರಾ ಅಲ್ಲಿ ಅದನ್ನು ಕ್ಯಾರಿ ಮಾಡ್ಕೊಂಡು ಹೋಗಿ. ಯಾರಿಗಾದರೂ ದುಡ್ಡು ಕೊಡಬೇಕಾ, ಹಸ್ಬೆಂಡ್ಗೆ ದುಡ್ಡು ಕೊಡಬೇಕಾ, ಹಸ್ಬೆಂಡ್ಗೆ ದುಡ್ಡು ಕೊಡೋದಿತ್ತು ನಿಮ್ಗೆ ಇಷ್ಟು ಬರಲಿಲ್ವಾ, ನಿಮ್ಮ ಫ್ರೆಂಡ್ಸ್ಗೆ ದುಡ್ಡು ಕೊಡೋದಿತ್ತು ಇಷ್ಟು ಬರಲಿಲ್ವಾ, ನಿಮ್ಗೆ ಏನಿರುತ್ತೋ ಅದು ಲೆಕ್ಕಾಚಾರ ಪ್ರತಿಯೊಂದನ್ನು ಒಂದು ನಿಮ್ಮ ಪರ್ಸ್ನಲ್ ಡೈರಿ ಅಂತ ಮಾಡ್ಕೊಂಡು ಇಟ್ಕೊಂಬಿಡಿ. ಅದರಲ್ಲಿ ಎಲ್ಲದೂ ಕೂಡ ನಿಮ್ಮ ವಿಷಯನೇ ಆಗಿರಬೇಕು. ನಿಮಗೆ ಹರ್ಟ್ ಮಾಡಿರೋದು ಪ್ರತಿಯೊಂದು ಕೂಡ ನಿಮಗೆ ಸಂಬಂಧಪಟ್ಟದ್ದೇ ಆಗಿರಬೇಕು ಆಯಿತಾ. ಅಂದರೆ ಮಾತ್ರ ಅದನ್ನು ಬರ್ಕೊಳ್ಳಿ. ಖಂಡಿತವಾಗಲೂ ಲೈಫಲ್ಲಿ ಹ್ಯಾಪಿಯಾಗಿರೋಕ್ಕೆ ಸಾಧ್ಯ. ಬಟ್ ಅದಕ್ಕೂ ಹೆಚ್ಚಾಗಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಎಲ್ಲದಕ್ಕೂ. ಸೊ ಇದು ಇವತ್ತಿನ ನನ್ನ ವಿಶೇಷವಾದ ವಿಡಿಯೋ. ನನಗೆ ಯಾಕೋ ಇದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ನನಗೆ ತುಂಬಾ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಶೇರ್ ಮಾಡಿದೆ. ಹಾಗೆ ಇಂತಹ ಮತ್ತೆ ಕೆಲವೊಂದಿಷ್ಟು ಹೊಸ ಟಿಪ್ಸ್ಗಳು ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ನಮಸ್ತೆ.